ಈಗ ವಿದ್ಯಾರ್ಥಿಗಳೇ, ಘನ ಅಂದರೆ ಏನು ಅನ್ನೋದು ಮೊದಲು ತಿಳ್ಕೊಳ್ರಿ. ಉದ್ದ, ಅಗಲ, ಎತ್ತರ 3 ಬದಿ ಇರ್ತಾವ. ಅದಕ್ಕೆ ಆ ಘನವನ್ನು 4 ಸೆಂಟಿಮೀಟರ್, ಮತ್ತು ನಿಮ್ಗೆ ಅದು ಎಷ್ಟು ಸೇರಿಯಲ್ಲ ಡಿಟೇಲ್ ಘನಗಳ ಬಗ್ಗೆ ಎಲ್ಲ ಅಂಚೆ ಎಷ್ಟು, ಭುಜ ಎಷ್ಟು ಎಲ್ಲ ತಿಳಿಸೋದ. ಇದು ಗಣಿತ ವಿಷಯ ಸಂಬಂಧ ಅಷ್ಟೇ ಮಾತಾಡ್ತಾನೋ. ನಿಮಗೆ ಬೇಕಂದ್ರೆ ಸೀರಿಯಲ್ದೊಳಗೆ ಘನಾಕೃತಿಗಳ ಬಗ್ಗೆ ಎಲ್ಲ ವಿವರಣೆ ಕೊಟ್ಟನು. ಅವು ಎಷ್ಟು ಸೀರಿಯಲ್ಲ ನೋಡ್ಕೊರಿ. 4 ಸೆಂಟಿಮೀಟರ್ ಉದ್ದವಿರುವ ಘನವನ್ನು ರಚಿಸಲು ಬೇಕಾಗುವ 2 ಸೆಂಟಿಮೀಟರ್ ಉದ್ದವಿರುವ ಘನಗಳು ಎಷ್ಟೆಂದರೆ ಅಂದರೆ ಇದು ದೊಡ್ಡ ಘನ ಆಗ್ತದ. ಅಂದ್ರೆ ತುಂಡುಗಳ ಸಂಖ್ಯೆ, ಉದ್ದವಿರುವ ಘನಗಳು ಎಷ್ಟು, ಘನಗಳ ಸಂಖ್ಯೆ ಬರೋಬರಿ ನೋಡ್ರಲೆ. ಘನಗಳ ಸಂಖ್ಯೆ ಬರೋಬರಿ, ಘನಗಳ ಸಂಖ್ಯೆ ಬರೋಬರಿ ಯಾವಾಗಲ ದೊಡ್ಡ ಘನಫಲ ಅಂದ್ರೆ ದೊಡ್ಡ ತುಂಡಿನ ಘನಫಲ. ಘನಫಲ, ಘನದ ಘನಫಲ, ಘನದ ಘನಫಲ, ಘನಫಲ ಸರ್ವಾಸವಾಗಲಿ ತುಂಡಿನ ಘನಫಲ, ತುಂಡಿನ ಘನಫಲ, ತುಂಡಿನ ಘನಫಲ. ಘನಫಲದ ಸೂತ್ರ ಏನಪ್ಪಾ ಅಂದ್ರೆ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ. ಯಾಕಂದ್ರೆ ವರ್ಗಾಕಾರದ ಚೌಕಾಕಾರದ ಇರ್ತದೆ. ಅದರ ಸಂಬಂಧ ನಾವೇನು ಹಚ್ಕೋಬೇಕು, ಭುಜ ಗುಂಡ್ಲೆ ಭುಜ. ಒಂದೇ ಅಳತೆ ಕೊಟ್ಟಾನಂದ್ರೆ 3 ಸಲ ಇಡಬೇಕು ನೀವು ಅದನ್ನ. ಅದಕ್ಕೆ ಇನ್ನೊಂದ್ಸಲ ಬರೋದು ತೋರಿಸಿದ್ನ ಇದನ್ನು. ಭುಜ ಗುಂಡ್ಲೆ ಭುಜ ಅದು ಒಂದೇ ಅದ ಅಂತಂದ್ರೆ ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ, ಗುಂಡ್ಲೆ ಭುಜ ಬರೋಬರಿ. 4 ಗುಂಡ್ಲೆ 4 ಗುಂಡ್ಲೆ 4 ಸರ್ವಸ್ ಬಾಗಿಲೆ 2 ಗುಂಡ್ಲೆ 2 ಗುಂಡ್ಲೆ 2. 2 ಒಂದಲೆ 2 ಎರಡ್ಲೆ, 2 ಒಂದಲೆ 2 ಒಂದಲೆ, 2 ಒಂದಲೆ 2 ಎರಡಲೆ, 4 ಎರಡ್ಲೆ 8 ತುಂಡುಗಳು. ಎಷ್ಟಾಗ್ತಾವ? 8 ತುಂಡು. ಉತ್ತರ ಸಂಖ್ಯೆ ಡಿ. ಎಷ್ಟು ಘನ ಆಗ್ತಾವ? 8 ಘನ ಆಗ್ತಾವ. ಆದ್ದರಿಂದ 8 ಘನಗಳು, 8 ಘನಗಳು. ಉತ್ತರ ಸಂಖ್ಯೆ ಡಿ. ತಿಳಿತಲ್ಲ ನಿಮಗೆ? ಮತ್ತೊಂದ್ಸಲ ರಿಪೀಟ್. ಘನಗಳ ಸಂಖ್ಯೆ ಬರೋಬರಿ ಘನದ ಘನಫಲ ಸರಾಸರಿ ತುಂಡಿನ ಘನಫಲ. ಒಂದೇ ಭುಜದ ಅಳತೆ ಕೊಟ್ಟಾನಂದ್ರೆ ನೀವು ಹೆಂಗೆ ಬರ್ಬೇಕು ಘನಫಲ ಅದನ್ನ? ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ. ಯಾಕಂದ್ರೆ 3 ಸಲ ಇಟ್ಟ ಬದ ಗುಣಲಬ್ಧಕ್ಕೆ ಏನಂತಾರ? ಘನಫಲ ಅಂತಾರ. ಘನದ ಘನಫಲಕ್ಕೆ ತುಂಡಿನ ಘನಫಲದಿಂದ ಬಾಗಿಸಿದ್ರೆ ಅದರಲ್ಲಿ ತುಂಡುಗಳು ಬರ್ತಾವ. ಅವು ಮುಂದೆ ನಿಮ್ಮ ಗಣಿತೊಳಗೆ ಸಾಕಷ್ಟು ಸೀರಿಯಲ್ದಾಗ ಹಾಕಿನ ನಾನು ಚೆಂದಾಗಿ ನೋಡ್ಕೊರಿ. ನೋಡ್ಕೊಂಡು ಇದೊಂದು ರಿವಿಷನ್ ಮಾಡ್ರಿ. ಅಂದ್ರೆ ನಿಮ್ಗೆ ಹೆಚ್ಚು ತಿಳಿತದ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಇವು ಯಾಕಂದ್ರೆ ನಾವು ಒಂದೊಂದೇ ಗಣಿತ ತಿಳಿಸ್ಬೇಕಾಗ್ತದೆ. ಯಾಕೆ ಕ್ವಶನ್ ಪೇಪರ್ ಹೆಂಗಿರ್ತದೆ ಹಂಗೆ ತಿಳಿಸ್ತೀವಿ. ನಾಳೆ ನಿಮಗೆ ರಿವಿಷನ್ ಬರ್ತದೆ. ಇದು ಅಭ್ಯಾಸ ಚೆಂದಂಗೆ ಬರ್ಕೊರಿ ಫೇರ್ನ.